ನಮಸ್ಕಾರ ವೀಕ್ಷಕರೇ, ಮನೋಮಯ ಸುದ್ದಿ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸಿಟಿಯಲ್ಲಿ ಇತ್ತೀಚೆಗೆ ಮಕ್ಕಳ ಕಿಡ್ನಾಪ್ ಜಾಸ್ತಿ ಆಗ್ತಿದೆ. ಸಮಾಜ ಸೇವಕರಾದ ನಾಗರಾಜ್ ದೇಶಪಾಂಡೆ ಅವರ ಮಗನನ್ನು ಸ್ಕೂಲಿಂದ ಬರುವಾಗ ಸಂಜೆ 5 ಗಂಟೆಗೆ ಅಪಹರಿಸಿದ್ದಾರೆ. ಒಂದು ರಾತ್ರಿ ಕಳೆದರೂ ಇನ್ನೂ ಆ ಕಿಡ್ನಾಪರ್ಸ್ಗಳ ಸುಳಿವು ಸಿಕ್ಕಿಲ್ಲ. ಅಣ್ಣ ವಿಷಯ ಎಲ್ಲ ಗೊತ್ತಾಯ್ತಣ್ಣ, ಏನು ತಲೆ ಕಟ್ಸ್ಕೊಬೇಡ್ರಿ. ಚಿಂಟುಗೆ ಏನಾಗಿರಲ್ಲ. ಸುಮ್ಮನೆ ಪೊಲೀಸ್ ಗಿಲೀಸನ್ಸ್ ಹೋದ್ರೆ ಆ ಕಿಡ್ನಾಪರ್ಸ್ ಮೊದಲೇ ಏನು ಮಾಡ್ಕೊಂಡು ಹೆಸಲ್ಲ. ಮತ್ತು ಏನು ಮಾಡಂತೆ, ಇರ್ಲಿಕ್ಕೆ ಒಬ್ಬನೇ ಮಗನ. ಮುಂಜಾನೆ ದಿನ ನ್ಯೂಸ್ನಾಗ ಅದೇ ತೋರ್ಸಕತ್ತಾರ. ಕಿಡ್ನಾಪರ್ಸ್ ಫೋನ್ ಮಾಡ್ತೀನಿ ದಿನ ಫೋನೇ ಮಾಡಲ್ಲೋಗ್ಯಾರ. ಬೊಕ್ಕಳು ಟೆನ್ಷನ್ ಆಗ್ಯದ. ಒಬ್ಬ ಹಣ ನಮ್ಮ ಫ್ರೆಂಡ್ ಕಿಡ್ನಾಪರ್ಸ್ ಫೋನ್ ಮಾಡ್ಕೊತ ಮೊದಲೇ ಚಿಂಟುಗೆ ತಂದುಬಿಡ್ತಾನ. ಹಲೋ ದೋಸ್ತ, ಅಣ್ಣ ಚಿಂಟು ಬಂದ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫ್ರೆಂಡ್ ನನ್ನ ಲೈಫ್ ನಂಗೆ ವಾಪಸ್ ತಂದು ಕೊಟ್ಟಾನ. ಎಷ್ಟು ದುಡ್ಡು ಬೇಕು ಕೇಳಿ ಕೊಟ್ಬಿಡ್ತೀನಿ. ಹಾಂ, ನಮ್ಮ ದೋಸ್ತ ದುಡ್ಡು ಮಾಡಂಗಿದ್ದಿದ್ರ ಕರ್ನಾಟಕದ ಅವನು ರಿಚ್ ಯಾರೂ ಇರ್ತಿರ್ಲಿಲ್ಲ. ಅವ್ನು ದುಡ್ಡಿಗಾಗಿ ಮಾಡಿಲ್ಲ, ನನ್ನ ದೋಸ್ತಿಗಾಗಿ ಮಾಡ್ಯಾನ. ಏನು ಹೆಲ್ಪ್ ಬೇಕಾದ್ರೆ ಕೇಳೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಾನು ಕೆಲಸ ಮಾಡಿದ್ದಕ್ಕೆ. ಇರ್ಬೇಡ ಫ್ರೆಂಡ್ಶಿಪ್ನಾಗ ಎಲ್ಲ ನಡೀತದ. ಅಲ್ಲ, ಇದು ಕೆಲಸ ಹೆಂಗೆ ಮಾಡುತ್ತೆ ನನಗೆ ಗೊತ್ತಾಯ್ತು, ಅದ್ರ ಜನ ಗೊತ್ತಾಗ್ಲಿಲ್ಲ. ಹೇ ಅಪ್ಪ ಅಂದು ವಯಸ್ಸು ಎಂಟದ ಅಂತಿಲ್ಲ. ಅಲ್ಲಿ ಯಾರು ಇರ್ಬೋದಣ್ಣ? 6 ಅವ್ರ ಅಪ್ಪಗೆ ಫೋನ್ ಮಾಡಿ 6 ಲಕ್ಷ ತರ ಕೇಳಲೆ. ಹಾಂ, ಫೋನ್ ಮಾಡು. ನೆಟ್ವರ್ಕ್ ಬರ್ಲಾಗ್ಯದ, ಹೊರ ಹೋಗಿಸ್ತೀನಿ. ಏನು ಯಾವ ಹೊಂಟ ನೀ ಕಡೆ? ಎಷ್ಟೊತ್ತೈದು ಹೋಗಿ ಬರೋದ ಅಣ್ಣ ಸತ್ತ ನೋಡ್ಕೊಂಬಾಲೆ. ತಡಿ, ನಾನು ನೋಡ್ಕೊಂಬರ್ತೀನಿ. ಏ ಅಣ್ಣ ಏನಾಯ್ತು? ಯಾವ ಆಟೋ ತೊಗೊಂಡ್ಬಂದ ಕರೀಲಿ ಎಲ್ಲರಿಗೆ. ಏ ಅಣ್ಣ ಇಲ್ಲಿ ಬರ್ರೋ. ಇಲ್ಯಾಕೆ ನಿಂತಿದ್ದಿಲ್ಲ? ಅಣ್ಣ ಯಾವ ಆಟೋ ತೊಗೊಂಡ್ಬಂದ? ಪೊಲೀಸರು ಬಂದಾಗ ಓಡಿಸ್ಕೊಂಬಂದಲ್ಲ ನೀನು. ನಾವು ಬೋಸ್ಡಿಕೆ ಯಾವ ನಾವು ನೋಡ್ಲಿ ಅವ. ಯಾವಲೇ ನೀ ಇಲ್ಲಾಕೆ ಬಂದಿದ್ದೆ? ಹೋಗಿ ಹೊರಲ್ಲ ಅವನಿಗೆ. ಅವ ಹಂಗೆ ಓಡೋದನ್ಲೇ. ಸಾರಿ ಅಣ್ಣ, ನಿಮ್ಮ ಹುಡುಗಂತ ಗೊತ್ತಿಲ್ಲ ಅಣ್ಣ. ಸಾರಿ ಅಣ್ಣ. ಯಾರಂತ ಅನ್ಸುತ್ತೆ ಅಲ್ಲೇ ನಿಮ್ನೀಗ. ಬೈ ಸಾಯಿ ಬಾಯ್ ಅಣ್ಣ. ಸಾಯಿ ಬಂದ್ರಿ ಮನೆ ಏನು? ಹಾಂ, ಬೈದ ಹೆಸರು ಕೇಳಿದ್ದು ಬರೀ ಮಾಡಿ ನೋಡಿರ್ಲಿಲ್ಲ. ಇವತ್ತು ನೋಡಿನಿ ಮತ್ತಷ್ಟೇ. ಐದು ತಿನ್ಮೇಲಿಂದ ಊರಾಗಿರ್ಲಕ್ಕಾಗಲ್ಲ. ನಡಿ ಊರು ಖಾಲಿ ಮಾಡಮ್.
ಓ ಅಂದ್ರೆ ಅವ್ರು ನೀವು ಕೋನ ಹಿಡ್ದಂಗೆ ಕಾಣಿಸ್ತಾರ. ಫೋನಾಗ ಹಿಡ್ದಿರ್ಬೋದು. ರೈಟ್ ಅಣ್ಣ, ಟೈಮ್ ಆಗ್ಯದ. ಸರಿ ಸರಿ ಓಕೆ. ವಾವ್, ಇಂಥ ಸಿಟಿದಾಗ ಹಳ್ಳಿ ಹುಡುಗಿ ಪಕ್ಕಾ ನ್ಯಾಚುರಲ್ ಕರ್. ದೇವ್ರೆ, ಹೆಂಗಾರ ಮಾಡಿ ಹುಡುಗಿ ಹಂಗೆ ಸಿಗ ಮಾಡಪ್ಪ. ಅಣ್ಣ ಮಾರ್ಕೆಟಿಗೆ ಬರ್ತೀರಿ? ಹಾ ಅಣ್ಣ, ಥೋ ಈಕಿ ನೋಡೈತೆ ಹಗಲ್ ಕನ್ಸೆ ಬೀಳತ್ತಲ್ಲ ನಂಗೆ. ಬಂದು ಅಣ್ಣ ಗಿಣ್ಣ ಅನ್ನಂಗಳ ಹೋಪ ಏನು ಮಾಡಲಿ, ಪೇಪರ್ದಾಗ ಮುಚ್ಕೊಂಡು ಪೇಪರ್ ಅದಲ್ಲ. ಅಣ್ಣ ಮಾರ್ಕೆಟಿಗೆ ಬರ್ತೀರಿ? ಥೋ ನಾವು ಅಣ್ಣ ಅಂದೇ ಬಿಟ್ಲಲ್ಲ ಹೋಪ. ಹಾಂ ನನಗಲ್ಲ ರೀ ಮೇಡಮ್, ಆ ಹಿಂದಿನ ಆಟೋ ಹೋಗ್ತಾವ ಹೋರಿ ಮೇಡಮ್. ಮಾರ್ಕೆಟಿಗೆ ಬರ್ತೀರಿ? ಓಕೆ ಮೇಡಮ್. ಸರ್ ನಿಮ್ಗೆ ಆಟೋ ಅಂದ್ರೆ ಅಷ್ಟು ಇಷ್ಟ ಏನ್ರಿ? ಇಷ್ಟ ರೀ, ಆಟೋ ಅಂದ್ರೆ ನಮ್ಮ ಪ್ರಾಣ ರೀ ಮೇಡಮ್. ಇದರಿಂದ ನಮ್ಮ ಮನೆ ನಡ್ಲತ್ತದ. ಯಾಕ್ರಿ? ಹಿಂದ ಆಟೋ ಲವರ್ ಅಂತ ಸ್ಟಿಕ್ಕರ್ ಹಾಕಿರಿ ಅಲ್ಲ, ಅದಕ್ಕೆ ಕೇಳ್ದೆ. ನಂಬಿಸಿ ಅರ್ಧಕ್ಕೆ ಕೈ ಕೊಟ್ಟು ಹುಡುಗಿಗಿಂತ ನಾವು ಮಾಡೋ ಕೆಲಸನೇ ಲವರ್ ಅಂತ ತಿಳ್ಕೊಂಡು ಮಾಡಿದ್ರೆ ಜೀವನ ಪೂರ್ತಿ ನಮ್ಮ ಕೈ ಹಿಡಿತದ, ಎರಡೋದು ಅನ್ನ ಸಿಗ್ತದ, ನಾವು ನೆಮ್ಮದಿಯಾಗಿರ್ತೀವಿ, ಮನೆಯವರು ನೆಮ್ಮದಿಯಾಗಿರ್ತಾರೆ ರೀ ಮೇಡಮ್. ನಮ್ಮ ಕರ್ನಾಟಕ ಲವರ್ ಅಂದ್ರೆ ಕನ್ನಡ, ನಮ್ಮ ಕನ್ನಡ ಲವರ್ ಅಂದ್ರೆ ನಮ್ಮ ಆಟೋ. ಅದಕ್ಕೆ ನಾ ಆಟೋ ಲವರ್ ಅಂತ ಹಾಕೀನಿ ರೀ ಮೇಡಮ್. ಖರೆ ಅದರಿ, ನಿಮ್ಮ ಕರ್ನಾಟಕದಾಗ ಕನ್ನಡ ಉಳ್ದದ ಅಂದ್ರೆ ಅದು ನಿಮ್ಮಂತ ಆಟೋ ಲವರ್ಸ್ ನಿಂದಾನೆ. ಸ್ವಲ್ಪ ಜನರು ನಮ್ಮ ಆಟೋ ಡ್ರೈವರ್ಸ್ಗಳಿಗೆ ಬೆಲೆನೇ ಕೊಡಲ್ಲ, ಯಾಕಂದ್ರೆ ಅವ್ರಿಗೆ ನಮ್ಮ ಬೆಲೆ ಗೊತ್ತೇ ಇಲ್ಲ. ಅಷ್ಟೇ ಯಾಕೆ ರೀ ಮೇಡಮ್, ಎಂತೆಂಥ ಸ್ಟಾರ್ಗಳು ನಮ್ಮ ಆಟೋ ಮೇಲೆ ಪಿಕ್ಚರ್ ಮಾಡ್ಯಾರ. ರಾಜರ ರಾಜ, ಆಟೋ ರಾಜ ನಮ್ಮ ಶಂಕರಣ್ಣ, ಸಾಹಸ್ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಾಸ್, ಹಾಗೆ ಕಿಚ್ಚ ಸುದೀಪ್ ಬಾಸ್, ಕನಕದಲ್ಲಿ ನಮ್ಮ ವಿಜಯಣ್ಣ. ಇಂಥ ದೊಡ್ಡ ಸ್ಟಾರ್ಸ್ ಎಲ್ಲ ನಮ್ಮ ಆಟೋ ಬಗ್ಗೆ ಫುಲ್ ಹೊಗಳೇ ರೀ ಮೇಡಮ್. ಆಟೋದವ್ರ ಬಗ್ಗೆ ಕಾಂಜಿ ಪಿಂಜಾಗಿ ಮಾತಾಡ್ತಾರಲ್ರಿ ಮೇಡಮ್, ಅಂಥವ್ರಿಗೆಲ್ಲ ನಾವು ತಲೆ ಹಾಕಲ್ರಿ ಮೇಡಮ್. ದುಡಿಮೆ ನಮ್ಮ ಶಕ್ತಿ, ಕಸ್ಟಮರ್ಸ್ ನಮ್ಮ ದೇವ್ರ ಅಂತ ಹೇಳ್ಕೊಂಡು ಬದುಕೋರು ನಾವು ಆಟೋ ಡ್ರೈವರ್ಗಳು. ಸಾಕು ನಿಂದ್ರಿಸ್ರಿ. ಯಾಕೆ ರೀ ಮೇಡಮ್, ನಾವು ಹೇಳಿ ಸಿಟ್ಟು ಬಂತು ರೀ? ಇಲ್ಲ ಇಲ್ಲ ರೀ, ನನ್ನ ಸ್ಟಾಪ್ ಇಲ್ಲೇ ಬಂತು ರೀ. ರೊಕ್ಕ ತಗೋರಿ. ಏನಾಯ್ತು? ನನ್ನ ದೋಸ್ತಗೆ ಮುಟ್ಟೋದಮ್ಮ ಒಂದು ಹೊಸ ಯಾವ ನಡೆಯವ್ ನಾವು. भाई ऑटो ಯಾವಲೇವ ಇವನಿಗೆ ಕರ್ಕೊಂಡಲ್ಲ ದೊಡ್ಡ ದೊಡ್ಡ ಫಂಟರ್ ಬರ್ತಾರಂದ್ರೆ ಯಾವುದೋ ಬಚ್ಚ ಬಂದದಲ್ಲ. ಉಸುಳೆ ಮಗನೇ, ಆಟೋದಾಗ ಒಬ್ಬನೇ ಬಂದಿಲ್ಲ, ಅವನಿಂದ ಯಾರ ನೋಡು, ಅವನಿಂದ ಒಂದು ದೊಡ್ಡ ಆಟೋ ಸೈನ್ಯನೇ ಅದ, ನಿಮ್ಗೆ ಯಾರಿಗೆ ಬಿಡಲ್ಲ.
ಯು ಬಾಯ್ ದೋಸ್ತಾ. ಹಾ, ಇವ್ರೇನಿಲ್ಲಿ? ಸರ್, ನೀವೇನು ಈ ಕಡೆ? ನಿಮಗೆ ಹುಡ್ಕಾಡಕ್ ಬಂದೇನ್ರಿ ಮೇಡಮ್. ನಮ್ಮ ಮನೆ ಅಡ್ರೆಸ್ ನಿಮ್ಗೆ ಹೆಂಗೆ ಗೊತ್ತಾತು? ನಿಮ್ಮ ಮನೆ ಅಡ್ರೆಸ್ ರೀ. ಅಯ್ಯೋ, ನೀವು ಬಂದಿದ್ದು ಒಳ್ಳೇದಾತ್ರಿ. ನನ್ಗ ಬೇರೆ ಕಡೆ ಹೋಗೋದದ, ಕರ್ಕೊಂಡು ಹೋಗ್ತೀರಿ? ಬರ್ರಿ ಮೇಡಮ್, ನಾವಿರೋದು ನಿಮ್ಮ ಸೇವೆಗ. ನೀವು ಬಂದು ನನ್ಗೆ 2 ಕಿಲೋಮೀಟರ್ ನಡೆಯೋದು ತಪ್ಪಿಸ್ತೀರಿ. ಹಾಂ ರೀ ಮೇಡಮ್, ಸರ್ಕಾರದವ್ರೆ ಸರ್ಕಾರಿ ದವಾಖಾನೆ ಫ್ರೀ ಅಂತ ಫೀಸ್ ಹಾಕಿರಲ್ಲ, 5-10 ರೂಪಾಯಿ ಫೀಸ್ ತೊಗೋತಾರ. ಅಂಥದ್ದಾಗ ನಾವು ಆಟೋ ಲವರ್ಸ್, ಗರ್ಭಿಣಿ ಆಗಿರಲಿ, ಪೇಷಂಟ್ ಆಗಿರಲಿ, ಏನೇ ಆಗಿರಲಿ, ಹಗಲು ಅನ್ನಲ್ಲ ರಾತ್ರಿ ಅನ್ನಲ್ಲ, ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವ್ರ ಅಡ್ರೆಸ್ ಒಯ್ದು ಬಿಟ್ಟು ಬರೋ ತನಕ ನಮ್ಮ ಮನೆ ಅಡ್ರೆಸ್ ನಮಗೆ ನೆನಪು ಹೋಗಿರುತ್ತೆ ರೀ. ನಾನು ನಿಮ್ಗೆ ರೊಕ್ಕ ಕೊಡಕ್ ಹೊಂಟಿಲ್ರಿ, ನನ್ನ ಮನ್ಸಾ ಕೊಡ್ಲತ್ತೀನಿ. ದೇವ್ರೆ, ಫಸ್ಟ್ ಟೈಮ್ ಕೇಳಿದೀವಿ ವರ ಅಜಯ್ ಕೊಟ್ಬಿಟ್ಟಲ್ಲ. ನೀವು ಭಾಳ ಇಷ್ಟ ಆದ್ರಿ. ಐ ಲವ್ ಯು. ಒಂದಿನ ಟೈಮ್ ಕೊಡ್ರಿ ಮೇಡಮ್, ಏನಮ್ಮ ನಾಳೆ ಹೇಳ್ತೀನಿ. ನಿಮ್ಮ ಸಲ್ಯಾಕ ನಾಳೀಗ ದೇವಸ್ಥಾನ ಹತ್ರ ಕಾಯ್ದಿರ್ತೀನಿ, ಬರ್ತೀರಲ್ಲ? ದರ್ಶನ ಆಯ್ತು? ನೀವಿಲ್ದೆ ದರ್ಶನ ಎಲ್ರಿ? ಭಾಳ ದರ್ಶನ ಮಾಡ್ಕೊಂಬರ. ನಿನ್ ಹೇಳಿದ್ದೇನಾತ್ರಿ? ಅದಕ್ಕೆ ಹುಡ್ಕಾಡ್ಕೊಂಬಂದಿನಿ. ನಂಗೆ ಫಸ್ಟ್ ದಿನ ನಿಂಗೆ ನೋಡ್ಲವ್ ಆಗಿದ್ದು ನನಗೆ. ನೀನೇ ಬಂದು ಪ್ರಪೋಸ್ ಮಾಡಲಿ ಅಂತ ಕಾಯ್ಕೊಂಡಿದ್ದ. ಈ ದೇವ್ರ ಆಶೀರ್ವಾದದಿಂದ ಇವತ್ತು ಈಡೇರಿತು. ಏನ್ ಬೇಡ್ಕೊಂಡ್ ಬಂದ್ರಿ ದೇವ್ರ ಬಳಿ? ನಂದು ಜಲ್ದಿ ಮಧ್ಯಾಹ್ನ ಬಿಡ್ಕೊಂಬಂದಿನಿ. ಹಾ, ಮತ್ ನನ್ ಗತಿ ಏನ್ರಿ? ನಂದು ನಿಂದು ಮಧ್ಯಾಹ್ನ ಬಿಡ್ಕೊಂಬಂದಿನಿ.
ಬರ್ತಡೆ ಮೇರೆ ಬಾಯ್, 100 ವರ್ಷ ಖುಷಿಯಾಗಿರೋ. ಅಣ್ಣ ನಂಗೆ ಹುಡುಗಿರಾಗ ಗೊತ್ತಾಯ್ತವ. ಯಾಕ್ಲೇ? ಅಣ್ಣ ನಂಗೆ ಬಾಟ್ಲಿ ಮೇಲೆ ಲವ್ ಆಗ್ಯದ. ಲೇ, ಬಾಟ್ಲಿ ಮೇಲೆ ಲವ್ ಆದ್ರೆ ಮನೆಯವರೇ ಸೇರಲ್ಲ, ಹುಡುಗಿ ಸೇರ್ತಾಳೆ. ಮುಚ್ಕೊಂಡು ಕುಡಿಯ ಚುಬೆ. ಸುಡಿ ಮಗ ನಾವು ಫ್ರಂಟ್ಗೆ ಟಚ್ ಮಾಡ್ತಾನ. ಲೈ, ಆದ ಮಗನ ನಿಂದು ಸಿಗುನಿ ನೋಡ್ಕೊಂತೀನಿ. भाई आया साला. ಬಾರೋ ಮಗನೇ ಬಾ. ಅವತ್ತು ಬಾರಲ್ಲಿ ನೀವು ಮುಟ್ಟಿದಕ್ಕೆ ಅಷ್ಟೊಂದು ಎಗರಾಡಿದಿ. ಈಗ ನೋಡೋ ನಿನ್ನ ದೋಸ್ತನ ಅಲತ್ತು, ನಿಂದು ಇದೇ ಗತಿ ಮಗನ. ಹುಲಿ ಸಿಂಹ ಯಾವತ್ತು ಜೊತೆಲಿ ಸುತ್ತಾಡಲ್ಲ. ಅವೆರಡು ಸೇರಿ ನಿಂತು ಅಂದ್ರ ಈ ಕಾಡ್ನಾಗ ಒಂದು ಇಲಿನೂ ಜೀವಂತವಾಗಿರಲ್ಲ. ಹಾಗೆ ನಾನು ನಮ್ಮ ದೋಸ್ತ ಸೇರಿ ನಿಂತು ಅಂದ್ರ ಈ ಕಲಬುರಗಿದಾಗ ಯಾವನು ಕೆಮ್ಮಲ್ಲ. ಈ ಸಿಂಹ ಇಲ್ದಾಗ ನಮ್ಮ ಹುಲಿನ ಮುಟ್ಟಿ ತಪ್ಪು ಮಾಡಿದ್ರಿ, ದೊಡ್ಡ ತಪ್ಪು ಮಾಡಿದ್ರಿ. ನೀನು ಸಿಂಹ, ಇವನು ಹುಲಿ. ಅವನು ಸಿಂಹ ಅಂತೆ, ಇವನು ಹುಲಿ ಅಂತೆ. ನೀನು ಹುಲಿ ಈಗ ನನ್ನ ಬೋನ್ ಒಳಗೆ ಸಿಗಬಿದ್ದದ. ಈಗ ನೆಕ್ಸ್ಟು ನೀನು ಸಿಗಬಿಡುತ್ತಿ ಮಗನೇ. ನಾ ಇರತ್ತಕ ಅವನಿಗೆ, ಅವ ಇರತ್ತಕ ನನಗೆ ಒಂದು ಸೊಳ್ಳೆನೂ ಟಚ್ ಮಾಡೋಕ್ಕಾಗಲ್ಲ. ಅವನಿಗೆ ಹೆಂಗೆ ಕರ್ಕೊಂಬಂದಿರಿ ನಿಮಗೆ ಗೊತ್ತು, ಹೆಂಗೆ ಕರ್ಕೊಂಡು ಹೋಗ್ಬೇಕಂತ ನನಗೆ ಗೊತ್ತು. ನಿನ್ನ ಕಣ್ಣೆದ್ರೇ ಇವನ್ನ ಸಾಯಿಸ್ತೀನಿ. ಏನು ಕಿತ್ಕೊಂತಿ ಕಿತ್ಕೊ ಹೋಗಲೇ.
ಲೈ ಅವ್ನು ಸತ್ತಿದಾನ ಬದುಕಿದಾನ ನೋಡ್ಕೊಂಡು ಬಾರೋ. ಅಣ್ಣ 10 ಜನ ದುಶ್ಮನ್ಗಳು ಚೂರಿ ಹಾಕಿದ್ರು ಬದುಕೋ ಚಾನ್ಸ್ ಇರ್ತದ, ಆದರೆ ಒಬ್ಬ ಗೆಳೆಯ ಚೂರಿ ಹಾಕಿದ್ರೆ ಬದುಕೋ ಚಾನ್ಸೇ ಇಲ್ಲ ಅಣ್ಣ. ಯಾಕೋ ನೀತಿ ಏನಾಯ್ತು? ನಾ ಯಾಕೆ ಅವನಿಗೆ ಚುಚ್ಚಿದಂತ ಅವನಿಗೆ ಗೊತ್ತಾಗಿಲ್ಲ ಅಂದ್ರೆ ಅವನ ಆತ್ಮಕ್ಕೂ ಶಾಂತಿ ಸಿಗಲ್ಲ, ನನಗೂ ನೆಮ್ಮದಿ ಇರಲ್ಲ. ಹೇಳ್ಬರ್ತೀನಿ.